ವಿದ್ಯಾರ್ಥಿಗಳಿಗೆ ಬೆಲೆ ಏರಿಕೆ ಭಾಗ್ಯ. ಶೇಕಡ 5ರಷ್ಟು ಪರಿಷ್ಕೃತ ಶುಲ್ಕವನ್ನ ಹೆಚ್ಚು ಮಾಡಿದೆ ಶಿಕ್ಷಣ ಇಲಾಖೆ. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬೆಲೆ ಏರಿಕೆ ಭಾಗ್ಯ. ಈಗ ಶೇಕಡ 5% ಪರಿಷ್ಕೃತ ಶುಲ್ಕವನ್ನ ಹೆಚ್ಚಳ ಮಾಡಿದೆ ಶಿಕ್ಷಣ ಇಲಾಖೆ. 2025-26ನೇ ಸಾಲಿನ SSLC ಸ್ಟೂಡೆಂಟ್ಸ್ ಪರೀಕ್ಷಾ ಶುಲ್ಕ 676 ರೂಪಾಯಿ ಇದ್ದಂತಹ ಪರೀಕ್ಷಾ ಶುಲ್ಕವನ್ನ 710 ರೂಪಾಯಿ ಮಾಡಿದೆ. ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲಾ ಒಕ್ಕೂಟದ ಕೃಪಾ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಶುಲ್ಕ ಹೆಚ್ಚಳದಿಂದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ. ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ಪೋಷಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಶೇಕಡ 5%ರಷ್ಟು ಪರೀಕ್ಷಾ ಶುಲ್ಕವನ್ನ ಹೆಚ್ಚಳ ಮಾಡಿದೆ ಶಿಕ್ಷಣ ಇಲಾಖೆ. 2025-26ನೇ ಸಾಲಿನ SSLC ಸ್ಟೂಡೆಂಟ್ಸ್ ಪರೀಕ್ಷಾ ಶುಲ್ಕ 676 ರೂಪಾಯಿ ಇದ್ದಂತ ಪರೀಕ್ಷಾ ಶುಲ್ಕವನ್ನ 710 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಿಂದೆ 676 ರೂಪಾಯಿ ಇತ್ತು ಪರೀಕ್ಷಾ ಶುಲ್ಕ, ಈಗ 710 ರೂಪಾಯಿಯನ್ನ ಮಾಡಿದೆ. ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಸಂಘಟನೆ ಇದಕ್ಕೆ ವಿರೋಧವನ್ನ ಮಾಡ್ತಾ ಇದೆ. ಮಕ್ಕಳ SSLC ಪರೀಕ್ಷಾ ಶುಲ್ಕವನ್ನ ಶಿಕ್ಷಣ ಇಲಾಖೆಯವರು ಜಾಸ್ತಿ ಮಾಡಿದಾರೆ ಅಂತ ಕೇಳ್ಪಟ್ವಿ. ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಕೇಳ್ಕೊತಾ ಇದೀವಿ. ಹೋದ ವರ್ಷ ಸಾವು ಇದೇ ಮಕ್ಕಳಿಗೆ 2 ಬಾರಿ ಪರೀಕ್ಷಾ ಶುಲ್ಕವಿಲ್ಲದೆ ಒಂದು ಪರೀಕ್ಷೆಯನ್ನ ಬರ್ಕೊಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ. ಈ ವರ್ಷ ಯಾಕೆ ಈ ಮಕ್ಕಳ ಮೇಲೆ ಪರೀಕ್ಷಾ ಶುಲ್ಕನ ಹೊರಿಸ್ತಿದ್ದೀರಾ ಜಾಸ್ತಿ ಮಾಡಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ದಯವಿಟ್ಟು ಎಲ್ಲಾ ಪೋಷಕರ ಪರವಾಗಿ ಕೇಳ್ಕೊತಾ ಇದ್ದೀನಿ, ಈ ಪರೀಕ್ಷಾ ಶುಲ್ಕವನ್ನ ಏನು ತಾವು ಹೆಚ್ಚು ಮಾಡಿದ್ದೀರಾ ಅದನ್ನ ತಕ್ಷಣ ಹಿಂಪಡಿರಿ ಎಂದು. ಹಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಟಿಕೆಟ್ ಪ್ರೈಸ್ ಮೇಲೆ 200 ರೂಪಾಯಿ ನಿಗದಿ ಮಾಡಬೇಕು ಅಂತ ಅವರು ಒಂದು ಆರ್ಡರ್ ಮಾಡ್ತಾರೆ. ಅದೇ ಖಾಸಗಿ ಶಾಲೆ ಮೇಲೆ ಒಂದು ಶುಲ್ಕ ನಿಯಂತ್ರಣ ಕಮಿಟಿ ಮಾಡಿ ಅಂದ್ರೆ ಸರ್ಕಾರಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಒಂದು ಸಚಿವರುಗಳು ಮತ್ತು MLAಗಳು ಹಾಗೂ ಕ್ಯಾಬಿನೆಟ್ ಅಲ್ಲಿರುವ ಅವರ ಸಹೋದ್ಯೋಗಿಗಳು ನಡೆಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ಕಾಳಜಿ ಇಲ್ಲ. ಆ ಎಲ್ಲಾ ಹೊರೆಯನ್ನ ಅಂದ್ರೆ ಒಂದು ಕಡೆ ಏನಂತಾರೆ, ಶಿಕ್ಷಣ ವ್ಯಾಪಾರೀಕರಣ ಅಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ನಡೆಸಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೇ ರೀತಿ ಒಂದು ಶುಲ್ಕ ನಿಯಂತ್ರಣ ಈ 2025 ಮತ್ತೆ 26ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷಾ ಶುಲ್ಕವನ್ನ ಶೇಕಡ 5% ಅನ್ನು ಹೆಚ್ಚುವರಿ ಮಾಡಿಬಿಟ್ಟು ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಂದ್ರೆ ಕೃಪಾ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಬಡ್ಜೆಟ್ ಶಾಲೆಗಳು ಅಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳು ಇರ್ತಾರೆ. ಅವ್ರ ಫೀಸಸ್ ಅಲ್ಲಿ ಕೇವಲ 3,000, 5,000, 15,000, 10,000ವರೆಗೂ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಗುಣಾತ್ಮಕ ಶಿಕ್ಷಣವನ್ನು ಆರಿಸಿ ಖಾಸಗಿ ಶಾಲೆಗಳಿಗೆ ಸೇರ್ತಾ ಇರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಈಗ ಪ್ರತಿ ವರ್ಷ ನೀವು ಫೀಸಸ್ ಅನ್ನ ನೀವು ರೈಸ್ ಮಾಡ್ತಾನೆ ಹೋದ್ರೆ, ಕಳೆದ ವರ್ಷನೂ ಕೂಡ ನೀವು 5% ಅನ್ನ ರೈಸ್ ಮಾಡಿದ್ರಿ, ಮತ್ತೆ ಈ ವರ್ಷ 5% ಅನ್ನ ರೈಸ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಉದ್ದೇಶನಾದ್ರೂ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಶಿಕ್ಷಣ ಹಕ್ಕು ಅಧಿನಿಯಮ ಅದು ಕೇಂದ್ರ ಸರ್ಕಾರದಿರ್ಬೋದು ಅಥವಾ ರಾಜ್ಯ ಸರ್ಕಾರದಿರ್ಬೋದು, ನಮ್ಮ ಸಂವಿಧಾನ ಹೇಳೋದೇನಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ಈಗ ನೀವು 716 ರೂಪಾಯಿ ಫೀಸ್ ಕಟ್ಟಿದ್ರೆ ಮಾತ್ರ ನೀವು ಇದನ್ನ ಪರೀಕ್ಷೆಯನ್ನ ಕೊಡ್ತೀರಿ ಅಂತ ಅನ್ನೋದಾದ್ರೆ, ಸೊ ಅದಿಲ್ಲದೆ ಇರೋ ವಿದ್ಯಾರ್ಥಿಗಳ ಕತೆ ಏನು? ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ. ಸೊ ನೀವು ಉಚಿತ ಕಡ್ಡಾಯ ಅಂತ ಅನ್ನೋದಾದ್ರೂ ಅದಕ್ಕೆ. ಸೊ ಈ ರೀತಿ ನೀವು ಫೀಸಸ್ ಅನ್ನ ರೈಸ್ ಮಾಡೋದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸರ್ಕಾರ 5% ಪರೀಕ್ಷಾ ಶುಲ್ಕವನ್ನ ಹೆಚ್ಚಳ ಮಾಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷೆ ಈಗಾಗಲೇ ನೋಡ್ಬೋದು, ಗ್ಯಾರಂಟಿ ಸರ್ಕಾರ ಎಲ್ಲಾ ರೇಟ್ಗಳನ್ನು ಕೂಡ ಹೆಚ್ಚು ಮಾಡ್ತಾ ಇರುವಂತದ್ದು. ಈ ಹಿಂದೆ ನೋಡ್ಬೋದು BMTC, ಮೆಟ್ರೋ ಟಿಕೆಟ್ ಆಗಿರ್ಬೋದು, ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲಾನು ಕೂಡ ರೇಟ್ ಜಾಸ್ತಿ ಮಾಡಿ ಈಗ ಶಾಲಾ ಮಕ್ಕಳ ಮೇಲೆ ಒಂದು ರೀತಿಯಲ್ಲಿ ತಮ್ಮ ಆಕ್ರೋಶನ ಹಾಕಿರುವಂತದ್ದು ರಾಜ್ಯ ಸರ್ಕಾರ. ಎಲ್ಲ ಒಂದ್ ಕಡೆ SSLC ಪರೀಕ್ಷೆ ಶುಲ್ಕವನ್ನು ಹೆಚ್ಚಳ ಮಾಡಿರುವಂತದ್ದು ಶೇಕಡ 5ರಷ್ಟು. ಅಂದ್ರೆ ಈ ಕಳೆದ ವರ್ಷದಿಂದ ಕೂಡ ಒಂದು ವರ್ಷದಲ್ಲಿ 3 ಬಾರಿ SSLC ಪರೀಕ್ಷೆಯನ್ನ ಅಂದ್ರೆ ಫೇಲ್ ಆದವ್ರಿಗೂ ಕೂಡ ಒಂದು ರೀತಿ 2 ಸತಿ ಚಾನ್ಸ್ ಕೊಡುವಂತ ಪದ್ಧತಿಯನ್ನು ಜಾರಿಗೆ ತಂತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ
ಈ ಶಿಕ್ಷಣಕ್ಕೆ ಅಂದ್ರೆ ಪರೀಕ್ಷೆ ನಡೆಸೋದಕ್ಕೆ ನಮ್ಗೆ ಎಷ್ಟು ಖರ್ಚಾಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಈಗ ನಾವು ಹೆಚ್ಚು ಮಾಡೋದಕ್ಕೆ ಮುಂದಾಗಿದ್ದೀವಿ ಅಂದ್ಬಿಟ್ಟು 676 ರೂಪಾಯಿ ಇದ್ದಂತ ಪರೀಕ್ಷೆ ಶುಲ್ಕ ಈಗ 710 ರೂಪಾಯಿ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಸರ್ಕಾರಕ್ಕೆ, ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸರಿ ರೂಪಿಸಲು ಈ ರೀತಿ ಮಾತಾಡಿಯನ್ನು ಕೂಡ ಈಗಾಗಲೇ ಹಲವು ಸಂಘಟನೆಗಳು ಆರೋಪ ವ್ಯಕ್ತಪಡಿಸಿರುವುದು. ಅದರಲ್ಲೂ ಪೋಷಕರ ಸಂಘಟನೆಗಳು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಈ ರೀತಿ ಎಲ್ಲ ಮಾಡಬಹುದು, ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸವಾಲಾಗಿರುತ್ತೆ, ಅಲ್ಲಿ ಫೀಸ್ ಕಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಕೆಲವು ಸರ್ಕಾರಿ ಶಾಲೆಗಳ ಮಕ್ಕಳು ಓದ್ತಾ ಇರ್ತಾರೆ, ಆ ಶಾಲೆ ಫೀಸ್ ಕಟ್ಟಕ್ಕೂ ಆಗಲ್ಲ, ಕೆಲವು ದಾನಿಗಳು ಫೀಸ್ ಕಟ್ತಾರೆ. ಆದ್ರೆ ಇಂತಹ ಶಾಲೆಗಳಲ್ಲಿ ಇವತ್ತು 5% ಶೇಕಡ 5ರಷ್ಟು ಏನು ಒಂದು ದರ ಏರಿಕೆ ಮಾಡಿರೋದು ನಿಜವಾಗ್ಲೂ ಕೂಡ ಸರಿ ಇಲ್ಲ ಅಂತಾನು ಕೂಡ ಆರೋಪ ಮಾಡ್ತಿರುವಂತದ್ದು ನಿರೀಕ್ಷೆ. ಪೋಷಕರು ಮತ್ತು ವಿದ್ಯಾರ್ಥಿಗಳ ಆಕ್ರೋಶದ ಮೇರೆಗೆ ಏನಾದ್ರೂ ಕಮ್ಮಿ ಮಾಡುವಂತಹ ಸಾಧ್ಯತೆಗಳು ಏನಾದ್ರೂ ಕಂಡು ಬರ್ತಾ ಇದೆಯಾ? ಈಗ ಸದ್ಯಕ್ಕೆ ಯಾವುದು ಕೂಡ ಮಾಹಿತಿ ಇಲ್ಲ, ಯಾಕಂದ್ರೆ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ಆದೇಶ ಹೊರಡಿಸಿರೋ ಹಿನ್ನೆಲೆಯಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಸುಳಿವು ಕೊಡ್ತಾ ಇಲ್ಲ ಅಧಿಕಾರಿಗಳು. ಸದ್ಯದ ಮಟ್ಟಿಗೆ ಮಾಹಿತಿ ಬಂದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಬದಲು ಮಾಡಲ್ಲ, ಅಂದ್ರೆ ಕಮ್ಮಿ ಮಾಡಲ್ಲ. ಈಗ ಏನ್ ನಾವು ರೇಟ್ ಫಿಕ್ಸ್ ಮಾಡಿದ್ವಿ ಆ ರೇಟ್ ಕಟ್ಟಲೇಬೇಕು ಅಂತಾನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು ನಿರೀಕ್ಷೆ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.